ತಲೆ ಕೆಡಿಸ್ಕೊಬೇಡ ಟಿಪ್ಪು. ಇನ್ನು ನಿನ್ನ ಕೆಲಸ ನೀನು ಶುರು ಮಾಡು. ಯಾರು ಏನಾನ ಅನ್ಕೊಂಬ್ಲಿ, ಯಾರು ಏನಾದರೂ ಮಾತಾಡ್ಕೊಂಬ್ಲಿ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಇನ್ನು ನಿನ್ನ ಕೆಲಸ ನೀನು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ನಾನು ನಿನಗೆ ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನಮ್ಮ ಅಮ್ಮ ನಮ್ಮಪ್ಪ ಏನಾನ ಮಾತಾಡಲಿ, ನಾನು ನಾಳೆ ಹೇಳಿದ್ದೀನಲ್ಲ, ಇನ್ನೇನು ವಿಷಯ ಗೊತ್ತಾಗ್ಬಿಡ್ತಲ್ಲ. ಎಷ್ಟು ದಿವಸ ಗೊತ್ತಾಗುತ್ತೇನೋ ಅನ್ನೋದೊಂಥರ ನನಗೆ ಅಳುಕಿತ್ತು. ಆದರೆ ಇವಾಗ ಯಾವುದೇ ರೀತಿ ನನಗೆ ಭಯ ಇಲ್ಲ, ಗೊತ್ತಾಗ್ಬಿಟ್ಟೈತೆ. ಇನ್ನು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬಿಡ. ಮತ್ತೆ ನಾನು ಒಂದೊಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ ಮೋಹಿತ್. ಏನು ಗೊತ್ತಾ, ನಾನು ಇವಾಗ ಹಳ್ಳಿ ಮೇಲೆ ವ್ಯಾಪಾರ ಮಾಡೋದಕ್ಕೆ ಹೋಗೋಕ್ಕೆ ಇಲ್ಲಿ ಹಳ್ಳಿ ಕಡೆ ಏನೂ ಸಿಗಲ್ಲ. ಅಲ್ಲಿ ಬೆಂಗಳೂರಲ್ಲಂದರೆ ಸಿಟಿ ಕಡೆ ಏರಿಯಾಗಳೆಲ್ಲ ಹತ್ತತ್ರನೇ ಇರ್ತವೆ, ದೊಡ್ಡ ದೊಡ್ಡ ಏರಿಯಾಗಳು. ಹಂಗೆ ಅಲ್ಲಿ ಬೇಜಾನು ಆಟೋ ಆಗಲಿ ಏನಾದರೂ ಸಿಗ್ತವೆ, ಬಸ್ಗಳಾಗಲಿ ಬೇಜಾನ್ ಬಸ್ಗಳು ಅದೆಲ್ಲ ಸಿಗೋದು. ಆದರೆ ಇಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಏನೂ ಸಿಗಲ್ಲ. ಆಟೋನೇ ಕಾಯ್ಕೊಂಡಿರ್ಬೇಕು, ಓಡಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ಬೇಕಂತಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಒಂದೊಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಗೊತ್ತಾ, ಒಂದು ಟಿ ವಿ ಎಸ್ ತಗೊಬಿಡೋಣ ನಾವು. ಟಿ ವಿ ಎಸ್ಸು ನಮ್ಗೆ ವ್ಯಾಪಾರಕ್ಕೆ ಚೆನ್ನಾಗಿರುತ್ತೆ. ವ್ಯಾಪಾರಕ್ಕೆಲ್ಲ ಚೆನ್ನಾಗಿರೋದಂತಂದರೆ ಟಿ ವಿ ಎಸ್ ಏನೇ. ಅದಕ್ಕೆ ನಾವು ವ್ಯಾಪಾರಕ್ಕೆ ಒಂದು ಟಿ ವಿ ಎಸ್ ತಗೊಬಿಟ್ಟು ಅದರಲ್ಲಿ ನಾವಿಬ್ರು ವ್ಯಾಪಾರಕ್ಕೆ ಹೋಗೋಣ. ಏನು ನೀನು ನಾಚಿಕೆ ಪಡಬೇಡ. ಏನಪ್ಪ ಏನು ಎತ್ತ ಅಂತ ಏನು ನಾಚಿಕೆ ಪಡಬೇಡ. ನಾನು ಟಿ ವಿ ಎಸ್ ಕೊಡಿಸ್ತೀನಿ, ಕ್ಯಾಶ್ ದುಡ್ಡು ಕೊಟ್ಟೆ ಟಿ ವಿ ಎಸ್ ತಗೊಂಬರೋಣ ನಾವು. ಯಾಕೆ ನಾಚಿಕೆ? ನನಗೇನು ನಾಚಿಕೆ ಇಲ್ಲ, ನಾನು ಬರ್ತೀನಿ ನಡಿ, ಇಬ್ರು ವ್ಯಾಪಾರ ಮಾಡ್ಕೊಂಬರೋಣ. ಅಷ್ಟೇನೆ. ಒಂದೇ ವ್ಯಾಪಾರ ಮಾಡೋದು ಬೇಡ, ಇನ್ನು ಅದ್ರ ಜೊತೆಗೆ ಇನ್ನೂ ಮಸ್ತ್ ವ್ಯಾಪಾರ ಮಾಡ್ಕೊಂಬರ್ಬೋದು ನಾವು. ಏನು ಗೊತ್ತಾ, ಅದ್ರ ಜೊತೆ ಬಟ್ಟೆನೂ ಮಾರ್ಬೋದು. ಅದ್ರ ಜೊತೆ ನಾವು ಕೂದಲಿಗೆ ಬಟ್ಟೆ ಅದೆಲ್ಲ ಕೊಡ್ಬೋದು. ನೈಟಿ, ಪೆಟಿಕೋಟು, ಜಾಕೆಟು, ಈ ಥರ ಎಲ್ಲ ಡ್ರೆಸ್ಗಳು ಎಲ್ಲ ತಗೊಂಬರೋದು. ಅದೊಂದು ಸ್ವಲ್ಪ ಹಾಗೆ ಸ್ವಲ್ಪ ನಾನು ಕಂಚು ಇದು ತಾಮ್ರದ ಐಟಮ್ಸು ಹಿತ್ತಾಳೆ ಲೋಟ, ಚೊಂಬು, ಮತ್ತು ಗಂಟೆ, ಈ ಥರ ಎಲ್ಲ ಬರುತ್ತಲ್ಲ. ದೀಪಾಲೆ ಕಂಬ, ಕಳಸ, ಹಿತ್ತಾಳೆ ದೀಪ, ಕಳಸ ಅಂತೇಳಿ ಇದನ್ನೆಲ್ಲ ಮಾರಕ್ಕೆ ಬರ್ತಾರಲ್ಲ. ನಾವು ಹಳೆದೆಲ್ಲ ಸ್ವಲ್ಪ ತಗೊಳ್ಳೋದು. ಅಂಡೆ ಬೇಕಾದ್ರೆ ಯಾರಾದರೂ ಪರಿಚಯ ಮಾಡ್ಕೊಂಡ್ರೆ ಅಂಡೆ ಈ ಥರ ಏನಾದರೂ ಬೇಕಿದ್ರೆ ತಂದು ಕೊಡಿ ಅಂತ ಹೇಳ್ತಾರೆ, ಅವಾಗ ತಗೊಂಡೋಗಿ ಕೊಡ್ಬೋದು ನಾವು. ಅದರಲ್ಲೂ ಒಳ್ಳೆ ಲಾಭ ಐತೆ. ಅದಕ್ಕೇನೆ ಹಂಗ ಅದ್ರ ಜೊತೆಗೆ ಅದನ್ನಾದ್ರೂ ಮಾಡ್ಕೊಂಡು ಇಬ್ರು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ಥರ ನಿರ್ಧಾರ ಮಾಡಿದ್ದೀನಿ. ಅದು ಒಂದೇ ಮಾಡೋದಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಮಾಡ್ಕೊಂಡು ತಿನ್ನೋರ್ಗೇನ್ರಿ ನೂರಾರು ಕೆಲಸಗಳಿದಾವೆ. ಏನೋ ಒಂದು ವ್ಯಾಪಾರ ಮಾಡಿ ಇವತ್ತು ಜೀವನ ಮಾಡ್ಬೋದು. ಕೈ ಕಾಲು ದಿಂಬಿದಾವೆ ಅಂತಂದ್ರೆ ಯಾವುದಾದ್ರೂ ಒಂದು ವ್ಯಾಪಾರ ಮಾಡಿ ಒಂದು 100 ರೂಪಾಯಿ ಸಂಪಾದನೆ ಮಾಡಿ ಇವತ್ತಿನ ಜೀವನ ಮಾಡ್ಬೋದು. ಅಷ್ಟೊಂದು ಇವತ್ತು ಪ್ರಪಂಚ ಮುಂದುವರೆದೈತೆ. ಅದಕ್ಕೆ ಅದ್ರ ಜೊತೆಗೆ ಏನಾದರೂ ಮಾಡೋಣ ಅಂತ. ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಲಾಭ ಐತೆ. ನಾವು ಒಳ್ಳೆ ಲಾಭ ಇರೋಂಥ ಕೆಲಸ ಮಾಡೋಣ. ನಾಚಿಕೆ ಗೀಚಿಕೆಲ್ಲ ಊರಿಂದ ಆಚೆ. ನಾವು ಕೆಲಸದಲ್ಲಿ ನಾವು ದೇವ್ರು ಕಾಣಬೇಕು, ಕೆಲಸದಲ್ಲಿ ನಾವು ಆ ಲಾಭ ಅನ್ನೋದು ಕಾಣಬೇಕು. ಅಷ್ಟೇ ನಮ್ಮ ಗುರಿ ಆಗಿರ್ಬೇಕು. ಯಾರೇನು ಅನ್ಕೊಂತಾರೆ, ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು. ನಮ್ಮ ಗುರಿ ಏನಿದ್ರು ನೇರವಾಗಿರ್ಬೇಕು. ನಾವು ಏನು ಮಾಡ್ತಾ ಇದೀವಿ ನಮ್ಮ ಕೆಲಸದ ಮೇಲೆ ನಮ್ಮ ಗುರಿ ಇರ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ತಲೆ ಕೆಡಿಸ್ಕೊಂಡಂಗೆ ನಾವಿಬ್ರು ಕೆಲಸ ಮಾಡ್ಕೊಂಡು ಹೋಗೋಣ. ಅಮ್ಮಯ್ಯ, ಗಿಡ್ಡಮ್ಮ ಅಳ್ತಾ ಇದ್ದಾಳೆ ಕಣೆ. ನಾನಂತ ಕೆಲಸ ಮಾಡಿರಿ ಇರಲ್ಲ ಅಂತ ಹೇಳಿ ಅಳ್ತಾ ಇದ್ದಾಳೆ. ನನ್ನ ಮಗನೂ ಹೆಂಗ್ ಮಾತಾಡ್ತಾನೆ ಅಂತ ಹೇಳಿ ಅಳ್ತಾ ಇದ್ದಾಳೆ ಕಣೆ. ಹೊರ ಕುಕ್ಕೊಂಡು ಹಂಗೆ ಮಾಡಬೇಡ್ದು, ಅವಳಿಗೆ ಇಷ್ಟ ಇಲ್ಲ, ಮಾಡಬೇಡ್ರಿ, ಸುಮ್ಕಿರ್ರಿ. ಇಲ್ಲೋಣ ಆಂಟಿ, ನಮಗೆ ಯಾರಾದರೂ ಒಳ್ಳೆ ಈಗ ನಮ್ಮಮ್ಮ ದುಡ್ಡು ಕೊಡು ಅಂತಂದರೆ ಅದಕ್ಕೂ ಆಗಲ್ಲ. ಸಾಲ ಮಾರು ತಗೊಂಬರ್ತಾರೆ. ಸಾಲ ತೀರ್ಸಾರೆ ಯಾರು? ನಾನೇ ನಾಳೆ ದಿನ ತೀರ್ಸೋದು. ನಿಮ್ಮಪ್ಪ ನಿಮ್ಮಮ್ಮ ಸಾಲ ಮಾಡಿದ್ರಪ್ಪ ಕೊಡಪ್ಪ ಅಂತೇಳಿ ಮಗನಾಗಿ ನೀನೇ ಕೊಡಬೇಕು ಅಂತೇಳಿ ನಾಳೆ ದಿನ ನನ್ನ ಮನೆ ಬಾಗ್ಲಿಗೆ ಬರ್ತಾರೆ. ನನಗೆ ಅದು ಇಷ್ಟ ಇಲ್ಲ. ಇವಾಗ 5 ಲಕ್ಷ ದುಡ್ಡು ಕೊಟ್ಟಿದ್ಲು, ಇವತ್ತು ಅದರಲ್ಲಿ ಎಷ್ಟೋ ಲಾಭ ಅನ್ನೋದು ಮಾಡಿದ್ದಾಳೆ ಈ ಟಿಪ್ಪು. ಅದಕ್ಕೆ ಇವಳು ಬುದ್ಧಿವಂತಿಕೆಯಿಂದ ಮಾಡ್ತಾಳೆ ಅಂದಮೇಲೆ ನಾನು ಇವಳಿಗೆ ಸಪೋರ್ಟ್ ಮಾಡ್ತೀನಿ. ಇವಳ ಜೊತೆ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಅಷ್ಟೇನೆ. ಏನಾನ ಅನ್ಕೊಂಬ್ಲಿ, ಹೋಗಿ ಹೇಳ್ಬಿಡು. ಬೇಕಾದರೆ ನೀನು ಹೇಳಿದ್ರು ಪರವಾಗಿಲ್ಲ, ಹೋಗಿ ಹೇಳ್ಬಿಡು. ಮಗನೂ ಹೋಗ್ತಾನಂತೆ ಅವಳ ಜೊತೆ. ನಾವು ಒಂದು ಟಿ ವಿ ಎಸ್ ತಗೊಬಿಟ್ಟು ಇಬ್ಬರು ವ್ಯಾಪಾರ ಮಾಡೋದಕ್ಕೆ ಹೋಗ್ತೀವಿ. ಅಯ್ಯೋ 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 ಅಯ್ಯೋ, ಇದೇನ ಮೋಹಿತ ಹಿಂಗೆ ಹೇಳ್ತಾ ಇದೀಯಾ? ಅವಳು ಸೊಸೆ ವ್ಯಾಪಾರ ಮಾಡ್ತಾ ಇದ್ದಾಳೆ ಇಂಥ ವ್ಯಾಪಾರನ ಅಂತ ಹೇಳಿ ಗೊತ್ತಾದಾಗಿಂದ ಅವಳಿಗೆ ಸಹಿಸ್ಕೆಮಕ್ಕೆ ಆಗ್ತಾ ಇಲ್ಲ. ಇನ್ನು ಮಗನಾಗಿ ನೀನು ಈ ಕೆಲ್ಸಕ್ಕೆ ಹೋಗ್ತಾ ಇದೀಯ ಅಂತಂದರೆ ಗಿಡ್ಡಮ್ಮಂತೂ ಯಪ್ಪ 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 ಏನಾಗ್ತಾಳ ಕಣ. ನಿಜವಾಗ್ಲೂ ಅವಳು ಭಾಳ ಬೇಜಾರಾಗವಳೆ. ಹಂಗೆಲ್ಲನ ನೀನು ಹಂಗೆ ಅಂಬಕ್ಕೆ ಹೋಗ್ಬೇಡ. ಹೋಗ್ಬೇಡ ಕಣಪ್ಪ, ಬೇರೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋ. ಬೇಡ, ಅದೆಲ್ಲ ಬೇಡ. ಅಯ್ಯೋ, ಅವ್ರು ಹೇಳ್ತಾರೆ, ಅವ್ರು ಹೇಳ್ದಾವೆಲ್ಲ ಕೇಳ್ಕೊಂಡು ಕುತ್ಕೊಳಕ್ಕಾಗಲ್ಲ ಆಂಟಿ. ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ನಮಗೆ ಕೆಲಸ ನಮ್ಗೆ ಇಂಪಾರ್ಟೆಂಟು. ನಾವು ಅದ್ರ ಜೊತೆಗೆ ನಾವಿನ್ನು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ನಾನು ನಮ್ಮ ಮೋಹಿತು ಬುದ್ಧಿವಂತಿಕೆ ಅಂತ ದುಡಿತೀವಿ. ಅವ್ರಿಗೆ ಹೇಳೋದಕ್ಕೆ ಸುಮ್ಮನಿರೋದಕ್ಕೆ ಕೇಳಿ ಅಷ್ಟೇ. ಇಷ್ಟ ಆದರೆ ಇರಲಿ, ಕಷ್ಟ ಆದರೆ ಹೋಗ್ಲೇಳು. ನಾನು ತಲೆ ಕೆಡಿಸ್ಕೊಂಬಲ್ಲ. ಹಿಂಗಂದ್ರೆ ಹೆಂಗೆ ತಾಯಿ? ಅವಳು ಪಾಪ ಅಳ್ತಾ ಇದ್ದಾಳೆ ನೋಡಮ್ಮ. ನಮಗೆ ಮರ್ಯಾದೆ ಇರ್ತವೆ, ಎಲ್ಲ ಆಡ್ಕೊಂತಾರೆ ಜನ. ನೋಡಿವಾಗ ಗಿಡ್ಡಮ್ಮಂಗೆ ಪಾಟಿ ಸ್ಟ್ಯಾಂಡರ್ಡ್ ಮಾಡ್ತಿದ್ಲು. ನೋಡಿರಿ ಇಂಥ ಕೆಲಸ ಮಾಡ್ತಾಳೆ ಅಂತ. ಇನ್ನು ಮಗ ನೀನು ಮಾಡ್ತೀಯ ಅಂತಂದರೆ ಗಿಡ್ಡಮ್ಮ ಸಹಿಸ್ಕೊಂತಾಳೇನೋ. ಅಯ್ಯೋ ಅಯ್ಯೋ ಅಯ್ಯೋ, ಭಾಳ ಅವಳು ಇದು ಮಾಡ್ಕೊಂತಾಳೆ. ಏನಪ್ಪ ಇದು ಹಿಂಗೆ ಅಂತೇಳಿ ಒತ್ತು ಬಿಡ್ತಾಳೆ. ಬೇಡಪ್ಪ ಬೇಡ. ಈಗ ನನಗೂ ಕೆಲಸ ಇಲ್ಲ.
ಇವಳಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಅದ್ರ ಜೊತೆ ನಾನು ವ್ಯಾಪಾರ ಮಾಡ್ದಂಗೆ ಆಗುತ್ತೆ. ಇನ್ನು ಹೆಂಗೆ ಮಾಡಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತೆ. ನಾವು ಮಾಡ್ಕೊಂಡು ಹೋಗ್ತೀವಿ, ಸುಮ್ಮನಿರೋದಕ್ಕೆ ಹೇಳಿ. ನಾವಂತೂ ವ್ಯಾಪಾರ ನಿಲ್ಲಿಸೋದಿಲ್ಲ. ನಾನು ತಿಪ್ಪು ಜೊತೆ ವ್ಯಾಪಾರ ಮಾಡೋದಕ್ಕೆ ಹೋಗ್ತೀನಿ, ನಾನು ತಿಪ್ಪಗೆ ಸಹಾಯ ಮಾಡ್ತೀನಿ. ಇನ್ನು ನನಗೆ ನಾನು ಬಿಡು ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ತಿಪ್ಪಗೆ ಯಾಕಲ್ಲ ಹೇಳಲ್ಲ. ನಾನು ಅದರಿಂದ ಒಂದು ಅನ್ನ ತಿಂದಿದ್ದೀನಿ, ಅವಳ ಹತ್ರ ದುಡ್ಡು ಇಸ್ಕೊಂಡು ತಿಂದಿದ್ದೀನಿ. ಅವಳದ್ರಿಂದ ದುಡ್ದಿರೋ ಅಂಥ ದುಡ್ಡು ಇಸ್ಕೊಂಡು ನಾನು ತಿಂದಿದ್ದೀನಿ. ಇವತ್ತು ಅದನ್ನ ನೆನೆಸ್ಕೋಬೇಕು. 5 ಲಕ್ಷ ದುಡ್ಡು ತಗೊಂಬಂದು ಕೊಟ್ಟನಲ್ಲ ಅವ್ರಿಗೆ, ಸಾಲ ಮಾಡ್ಕೊಂಡವ್ರೆ ಕೊಡ್ರಿ ಅಂತೇಳಿ 5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಕೇಳು, ಅದು ಯಾರು ಕೊಟ್ಟಿರೋ ದುಡ್ಡು? ತಿಪ್ಪು ಕೊಟ್ಟಿರೋ ದುಡ್ಡು. ಅವಳು ಏನು ವ್ಯಾಪಾರ ಮಾಡ್ತಾಳೆ ಅದ್ರಾಗ ಗಳಿಸಿರೋ ಅಂಥ ದುಡ್ಡು. ಅವಳು ಅಷ್ಟು ದುಡ್ಡು ಕೂಡಿಡಬೇಕಾಳೆ ಅಂತಂದರೆ ಗ್ರೇಟ್ ಅಲ್ವಾ ಇವತ್ತು? ನಮಗೆ ಯಾವ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದು ನಮಗೆ ಮುಖ್ಯ. ಹೋಗಿ ಹೇಳ್ಬಿಡು ನಮ್ಮ ಅಮ್ಮನಿಗೆ, ನಿಮ್ಮ ಮಗನೂ ಆ ವ್ಯಾಪಾರಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಮಗನೂ ಸೊಸೆ ಇಬ್ಬರು ಸೇರ್ಕೊಂಡು ಆ ವ್ಯಾಪಾರ ಶುರು ಮಾಡವ್ರೆ. ಟಿ ವಿ ಎಸ್ ತಗೊಂತೀವಿ, ಹೊಸ ಟಿ ವಿ ಎಸ್ ತಗೊಂಡು ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ಯಾರೇನಾನ ಅನ್ಕೊಂಬ್ಲಿ, ಯಾರೇನಾದರೂ ಮಾತಾಡ್ಕೊಂಬ್ಲಿ, ನಾವು ತಲೆ ಕೆಡಿಸ್ಕೊಂಬಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ದೇವ್ರಿ, ಪಾಪ ಗಿಡ್ಡಮ್ಮ ಉಳ್ತಾ ಇದ್ದಾಳೆ ಹಂಗೆ ದುಃಖಿಸ್ಕೊಂಡು. ನನಗೆ ನೋಡೋಕ್ಕಾಗಲಿಲ್ಲ. ಹೇಳಿರೆ ಇವ್ನು ನೋಡಿರಿ ಇವಾಗ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ಏನಾನ ಮೋಹಿತ ಇವನು ವ್ಯಾಪಾರಕ್ಕೆ ಹೋಗ್ತಾ ಇದ್ದಾನೆ ಎಂಬುದು ಆ ಗಿಡ್ಡಮ್ಮನಿಗೆ ಗೊತ್ತಾಗ್ಬಿಟ್ರೆ ಅವಳಂತೂ ಏನಿಲ್ಲ ಬಾಪ್ ಸರ್ಕೊಂಡು ಅಳ್ತಾಳೆ. ಆಂಟಿ ಒಂದು ಸುಮ್ಮನಿರಕ್ಕಾಗಲ್ವಾ? ಅಳ್ತಾರೆ, ಎಷ್ಟೊತ್ತು ಗಂಟೆ ಅಳ್ತಾರೆ. ಅವ್ರಿಗೆ ಸಾಕಾಗೋವರೆಗೂ ಹೊತ್ತು ಸುಮ್ಮನೆ ಆಗ್ತಾರೆ. ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಏನೇ ಆದರೂ ಈಗ ಅವ್ರ ಹತ್ರ 1 ರೂಪಾಯಿ ಇಲ್ಲ ಅಂತಂದ್ರು ಏನು ಬಿಲ್ಡಪ್ ಕೊಡ್ತಾರೆ. ನೀನು ನೋಡಿದೀಯ, ನೀನು ಅದನ್ನ ಫಸ್ಟ್ ಬಿಡು. ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು, ನನಗೆ ಗೊತ್ತು ನೀನು ಹಂಗೆ ಅಂತೇಳಿ. ನೀನು ಬುದ್ಧಿ ಕಲ್ತ್ಕೊಂಡು ಯಾರು ಕೊಡಲ್ಲ. ನಾವು ಒಬ್ರ ಮುಂದೆ ತೋರಿಸ್ಕೊಂಡು ಇರ್ತೀನಿ, ಯಾರಿಗೇನು ಹೋಗೋದು ಈಗ ನಮ್ದೇನು ಇರೋದು ಹೋಗಲ್ಲ, ಇಲ್ಲದ್ದು ಬರಲ್ಲ. ಸುಮ್ಮನೆ ಏನಕ್ಕೆ ನಾವು ಒಬ್ರಿಗೆ ತೋರಿಸ್ಕೋಬೇಕು? ನಮ್ಮ ಜೀವನಕ್ಕೆ ನಾವು ಮಾಡಬೇಕೇ ಹೊರತು ಇನ್ನೊಬ್ರಿಗೆ ನಿಮ್ಮಪ್ಪ ನಿಮ್ಮಮ್ಮ ಒಬ್ರಿಗೆ ತೋರಿಸ್ಕೋಬೇಕು ಅನ್ನೋ ಥರ ಜೀವನ ಮಾಡ್ತಾರೆ. ಯಾವತ್ತು ನಾವು ಬೇರೆಯವ್ರನ್ನ ಮೆಚ್ಚಿಸೋದಕ್ಕಾಗಲಿ, ಬೇರೆಯವ್ರು ನೋಡಲಿ ಅಂತೇಳಿ ನಾವು ಯಾವತ್ತು ನಮ್ಮ ಜೀವನ ನಾವು ಮಾಡಬಾರ್ದು. ಗೊತ್ತಾ? ನಮ್ದು ಏನೈತೆ, ನಮ್ಗೇನು ಅವಶ್ಯಕತೆ ಐತೆ, ನಮ್ಗೇನು ಅಗತ್ಯ ಐತೆ, ನಮಗೆ ಏನು ಕೆಲಸ ಮುಖ್ಯ ಅದ್ರ ಬಗ್ಗೆ ನಾವು ಗಮನ ಇರಬೇಕೇ ಹೊರತು ಇನ್ನೊಬ್ರು ಮೆಚ್ಚಿಸ್ಬೇಕು ಅಂತೇಳಿ ನಿಮ್ಮಮ್ಮ ಈಗ ಬಂದಾಗ ಅದೃಷ್ಟ ನೋಡಲಿ, ಆ ಚೌಡಮಂಟಿ ನೋಡಲಿ ಅಂತ 3 ಮಾರು ಹೂವು ಕೊಡಿಸ್ಕಪ್ಪ. 3 ಮಾರು ಹೂವು ತಗೊಂಡು ಏನು ಮಾಡ್ತೀಯ? ಏನು ಅವಶ್ಯಕತೆ ಐತೆ? ನಮಗೇನೋ ಪೂಜೆಗೆ ಬೇಕಾ ಒಂದು ಅರ್ಧ ಮಾರು ಹೂವು ತಗೋಬೇಕು? 3 ಮಾರು ಹೂವು ತಗೊಂಡು ನಾವು ಒಬ್ರಿಗೆಲ್ಲ ಮೆಚ್ಚಿಸಿ ಆ ಹೂವು 3 ಮಾರು ಹೂವು ತಗೊಂಡಿದ್ದಪ್ಪ ಫೋಟೋಕ್ಕೆಲ್ಲ ಹಾಕ್ತೆ. ಈಗ ಎಷ್ಟು ಹಾಕಿದ್ರೂ ಐತೆ. 3 ಮಾರು ಹೂವು ತಗೊಂಡು ಎಲ್ಲ 2 ಮಾರು ಹಾಕ್ತೆ, ಇನ್ನೊಂದು ಮಾರು ಹಂಗೆ ಇಟ್ಟೆ. ನಾನೇನು ಮುಡ್ಕಮಲ್ಲ ಜಾಸ್ತಿ, ಅಲ್ಲೇ ಒಣ ಹೋದ್ವಪ್ಪ. ಅದು ಲಾಸ್ ಆಯಿತು. ಆ ಲಾಸ್ ಆಗಿರೋ ದುಡ್ಡೇ ನೋಡ್ದವ್ರು ಬಂದು ಕೊಡ್ತಾರ? ನಮ್ಗೇನು ಮತ್ತೆ ವಾಪಸ್ ಬರುತ್ತಾ ಆ ದುಡ್ಡು? ಅದನ್ನ ಅರ್ಥ ಮಾಡ್ಕೋಬೇಕು. ಯಾನೋ ಮೆಚ್ಚಬೇಕು ಅಂತೇಳಿ ಸುಮ್ಮನೆ ಬೇಕ್ರಿಗಳದೆಲ್ಲ ಹಿಂಗೆ ಹಿಡ್ಕೊಂಬರೋದು. ನಾವು ಅರ್ಧ ಲೀಟ್ರ್ ಹಾಲು ತಗೊಬರ್ತೀವಿ ಅಂತ ಅರ್ಧ ಪ್ಯಾಕೆಟ್ ಹಿಂಗೆ ಹಿಡ್ಕೊಬರೋದು ನಿಮ್ಮಪ್ಪ. ಆ ಥರ ಯಾರಾದರೂ ನೋಡಿದ ತಕ್ಷಣ ಯಾರೇನು ಬಂದು ನಮಗೆ ಕೊಡಲ್ಲ. ಯಾರೇನು ಬಂದು ನಮ್ಗೆ ಅಯ್ಯೋ ಇವ್ರು ಹಿಂಗೆ ಇದಾರಪ್ಪ ಅಂತೇಳಿ ಯಾವತ್ತಿನ ಆಡ್ಕೊಂತಾರೆ. ಅಯ್ಯೋ ನೋಡಪ್ಪ ಇವನು ಏನಂಗೆ, ಅಯ್ಯೋ ಸೀಮೆಗಿಲ್ದಾನು, ಏನು ಯಾವಾಗಲೂ ಹಿಂಗೆ ತೋರಿಸ್ಕೊಂಡು ಓಡಾಡ್ತಾನೆ ಅಂತ ಈ ಥರ ಹೇಳ್ತಾರೆ. ಏನು ತಲೆ ಕೆಡಿಸ್ಕೋಬೇಡ. ಇನ್ನು ನಾವು ದುಡಿಯೋದು ನೋಡಬೇಕು. ಎಷ್ಟು ದಿವಸ ಅಂತೂ ನಮಗೆ ಭಾಳ ಕಷ್ಟ ಆಗಿತ್ತು. ಇನ್ಮೇಲಾದರೂ ದುಡಿಬೇಕು. ನೀನು ಬಂದಿರೋದ್ರಿಂದ ನಾನು ಬುದ್ಧಿ ಕಲ್ತ್ಕೊಂಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಇಬ್ಬರು ಸೇರಿಕೊಂಡು ವ್ಯಾಪಾರ ಮಾಡೋಣ. ಒಂದು ಟಿ ವಿ ಎಸ್ ತೊಗೊಬಿಡೋಣ, ಹೊಸ ಟಿ ವಿ ಎಸ್ ತೊಗೊಂಬರೋಣ. ತಗೊಂಬರೋಣ. ಹಂಗೆ ಐಟಮ್ ಎಲ್ಲ ಸ್ವಲ್ಪ ತಗೊಂಬರ್ಬೇಕು. ಐಟಮ್ ಎಲ್ಲ ಸ್ವಲ್ಪ ತಗೊಂಡು ಹಂಗೆ ಟಿ ವಿ ಎಸ್ ತೊಗೊಂಡು ಬಂದ್ಬಿಡೋಣ. ಇವತ್ತು ಹೋಗೋಣ ಒಂದು ಶೋರೂಮಲ್ಲಿ, ಯಾವುದಾದ್ರೂ ಶೋರೂಮಿಗೆ ಹೋಗ್ಬಿಟ್ಟು ಕೇಳಿ ಎಲ್ಲ ವಿಚಾರಿಸಿ ಒಂದು ಟಿ ವಿ ಎಸ್ ತೊಗೊಂಡು ಹಾಗೆ ಐಟಮ್ಸ್ ಎಲ್ಲ ಹಾಕಬೇಕು. ಏನೇನು ಬೇಕು ನಮ್ಗೆ ಐಟಮು. ಸ್ವಲ್ಪ ಬೆಂಗಳೂರಲ್ಲಿ ಬೇರೆ ಐತೆ. ಹೋಗ್ಬಿಟ್ಟು ಇವತ್ತೆಲ್ಲ ಸ್ವಲ್ಪ ಐಟಮ್ಗಳೆಲ್ಲ ತಗೊಂಬಂದು ಹಂಗೆ ಶುರು ಮಾಡೋಣ. ಬೇಗ ಎಲ್ಲ ಆಗ್ಬಿಡ್ಲಿ. ಎಲ್ಲ ಬೇಗ ಆದಷ್ಟು ನಮಗೆ ಒಳ್ಳೆಯದು. ಎಷ್ಟು ಬೇಗ ನಾವು ಕೆಲಸ ಶುರು ಮಾಡ್ತೀವಿ ಅಷ್ಟು ಬೇಗ ನಾವು ಸಕ್ಸಸ್ ಅನ್ನೋದು ಕಾಣ್ತೀವಿ. ಟೈಮು ಹೋಗ್ತಾ ಇರುತ್ತೆ. ಸುಮ್ಮನೆ ಇವಾಗ ಹೆಂಗೆ ದಿನ ಆಗುತ್ತೆ, ಹೆಂಗೆ ಬೆಳಗ್ಗೆ ಆಗುತ್ತೆ, ಹೆಂಗೆ ಸಂಜೆ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು. ನೋಡಿದ್ಯಲ್ಲ ತಿಂಗಳು ಅನ್ನೋದು ಹೆಂಗೆ ಬರುತ್ತೆ ಅಂತ. ಸುಮ್ಮನೆ ಕೂತ್ಕೊಂಡು 1 ತಿಂಗಳು ಕೂತ್ಕೊಬಿಟ್ರೆ ಹೆಂಗೆ 1 ತಿಂಗಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಲ್ಲಪ್ಪ ಅಂತ ಎಷ್ಟು ಬೇಜಾರಾಗುತ್ತೆ. ಅದಕ್ಕೇ ಯಾವತ್ತೇ ಆಗಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡೋಣ. ಇನ್ನು ಬೇಗ ಇನ್ನು ಕೆಲಸ ಶುರು ಮಾಡಿ ಆದಷ್ಟು ನಾವು ನಮ್ಮ ಕೆಲಸದ ಬಗ್ಗೆ ಗಮನ ಹರಿಸೋಣ. ನೀನು ಯಾತೂ ಹೇಳಕ್ಕೆ ಹೋಗ್ಬೇಡ, ಅವ್ರ ಹತ್ರ ಏನೋ ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನಿರ್ರಿ ಅಂತಲೇ ಹೇಳ್ಬೇಡಿ. ಹೆಂಗನ ಕೂಕೊಂಡು ಹೇಳ್ಕೊಂಬೇಡ. ಯಾಕೆ ಹೇಳೋ ಅಂಥದ್ದು ಏನಾಗಿತ್ತಲ್ಲ, ನಾವೇನಾದರೂ ಅವ್ರಿಗೇನಾದರೂ ಹೊಂದಿದ್ರೆ ಮಾತಾಡ್ಬೇಕಪ್ಪ. ನಾವು ಏನು ಮಾಡಿದ್ವಿ ಅಂತ, ನಾವು ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಅವರು ಹೊಳ್ತಾ ಕೂತ್ಕೊಂಡವ್ರೆ ಅಂತಂದರೆ ಹೆಂಗಪ್ಪ ಮಾಡಲಿ ಶಿವನೇ ಪರಮಾತ್ಮ ಅಲ್ಲ. ಇಂಥವ್ರಿಗೆಲ್ಲ ನಾವು ಏನು ಹೇಳಪ್ಪ ಅನ್ನಿಸ್ತೈತೆ. ನಾವು ಒಳ ಅಂಥ ಕೆಲಸ ನಾವು ಏನು ಮಾಡಿದ್ವಿ, ಅವ್ರಿಗೇನಾದರೂ ನಾನು ಅಂದಿದ್ರೆ, ಏನಾದರೂ ಬೇರೆ ಇದೇನಾದರೂ ಮಾಡಿದರೆ ಅವರು ಮಾತಾಡಲಿ. ನಾನೇನು ಮಾಡಿಲ್ದಲೆ ಸುಮ್ಮನೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಏನೋ ನಮ್ಮಮ್ಮ ಅಳ್ತಾ ಇತ್ತಂತೆ. ಯಾಕೆ ಈ ಕೆಲಸ ಮಾಡ್ತಾರೆ ಇವರು, ನನಗೆ ಈ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ಅಳ್ತಾ ಹೋಗೋಣಾಯ್ತಂತೆ. ಹೇಳು ಏನು ಮಾಡೋಕ್ಕಾಗುತ್ತೆ. ಅಲ್ಲ, ನಾವು ಮಾಡ್ತಾ ಇರೋದು ಏನು ಕೆಲಸ? ನಾವು ಇವತ್ತು ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಾನು ಅದಕ್ಕೇ ಇವತ್ತು ತಿಪ್ಪು ಹೇಳ್ದಂಗೆ ಕೇಳ್ಕೊಂಡು
ತಿಪ್ಪು ನಮಗೆ ಸಹಾಯ ಮಾಡ್ತಾ ಇದ್ದಾಳೆ ಇವತ್ತು ಕೆಲಸ ಮಾಡು ಅಂತೇಳಿ ನನಗೂ ಇವತ್ತು ಅವಳು ಧೈರ್ಯ ತುಂಬ್ತಾ ಇದ್ದಾಳೆ. ಇವತ್ತು ಅವಳು ಹೇಳ್ತಾ ಇರೋದ್ರಿಂದ ಅವಳು ಇವತ್ತು ನನಗೆ ಧೈರ್ಯ ತುಂಬ್ತಾ ಇರೋದ್ರಿಂದ ನನಗೇನೋ ಕೆಲಸ ಮಾಡ್ಬೇಕು ಅನ್ನೋಂಥ ಹುಮ್ಮಸ್ ಬಂದೈತೆ. ಅದಕ್ಕೆ ನಾನು ಇನ್ನು ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇನ್ನು ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ಥರ ಇರ್ತೀನಿ. ತಿಪ್ಪು ಜೊತೆ ನಾನು ವ್ಯಾಪಾರ ಮಾಡೋದಕ್ಕೆ ಹೋಗ್ತೀನಿ. ಇಬ್ಬರು ಸೇರಿ ಚೆನ್ನಾಗಿ ವ್ಯಾಪಾರ ಮಾಡಿ ದುಡ್ದು ನಮ್ಮ ಅಮ್ಮನ ಮುಂದೆ ನಾವು ಗೆಲುವು ಅನ್ನೋದು ತೋರಿಸ್ತೀವಿ. ಅವಾಗ ನಮ್ಮ ಅಮ್ಮನೇ ಒಂದಲ್ಲ ಒಂದೇನು ಅನ್ಬೇಕೇ ನಾನು ಮಾಡ್ತೀನಿ ಆ ಕೆಲಸನ, ನಾನು ಆ ಕೆಲಸ ಮಾಡೋದಕ್ಕೆ ಹೋಗ್ತೀನಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಮಾಡ್ಕೊಂಡು ಹೋಗ್ರಪ್ಪ, ಹೆಂಗ ಚೆನ್ನಾಗಿ ಮಾಡಿದ್ರಪ್ಪ ಅಂತ ನಮ್ಮಮ್ಮನೇ ಒಂದಿನ ನಮ್ಮನ್ನು ಹೊಗಳಬೇಕು. ಆ ಥರನ ನಾನು ನಮ್ಮ ತಿಪ್ಪು ಇಬ್ಬರೂ ಜೊತೆಯಾಗಿ ದುಡ್ದು ಚೆನ್ನಾಗಿರ್ತೀವಿ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.